Hello everyone, welcome to Sanmarga classes. Let us see main question 3 of chapter matter in our surroundings. Answer the following questions. Question number 21. What are the characteristics of the particles in matter? ಹಾಗಿದ್ರೆ ಮ್ಯಾಟರ್ ಅಲ್ಲಿ ಇರೋ ಪಾರ್ಟಿಕಲ್ಸ್ ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಸಿ ಆಲ್ ಮ್ಯಾಟರ್ ಮೇಡ್ ಅಪ್ ಆಫ್ ವೆರಿ ಟಿನಿ ಪಾರ್ಟಿಕಲ್ಸ್. ಆ ಪಾರ್ಟಿಕಲ್ ಎಷ್ಟು ಸಣ್ಣದಾಗಿರ್ತವೆ ಅಂದ್ರೆ ನಮ್ಗದು ನೇಕ್ಡ್ ಐಸ್ಗೆ ಕಾಣಿಸೋದಿಲ್ಲ. ಇಟ್ ವೆರಿ ಸ್ಮಾಲ್. ಆಕ್ಚುಲಿ ನಾವು ಈಗ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ ನೆಲ್ಲ ನೋಡ್ಲಿಕ್ಕೆ ಮೈಕ್ರೋಸ್ಕೋಪ್ ಯೂಸ್ ಮಾಡ್ತೀವಲ್ಲ, ಅದರಲ್ಲಿ ಕೂಡ ನಮ್ಗೆ ಆಟಮ್ಸ್ ಅಥವಾ ದಟ್ ಟಿನಿ ಪಾರ್ಟಿಕಲ್ಸ್ ನಮ್ಗೆ ಕಾಣಿಸೋದಿಲ್ಲ. ದೇ ಆರ್ ವೆರಿ ಸ್ಮಾಲ್, ಬಹಳ ಚಿಕ್ಕದಾಗಿರ್ತವೆ. ಹಾಗಿದ್ರೆ ಈ ಪಾರ್ಟಿಕಲ್ಸ್ ನೇಚರ್ ಏನಿರುತ್ತೆ? ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಪಾರ್ಟಿಕಲ್ಸ್ ಇನ್ ಮ್ಯಾಟರ್? ಮ್ಯಾಟರ್ ಅಲ್ಲಿರೋ ಪಾರ್ಟಿಕಲ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನಿರುತ್ತೆ? Matter is made up of small particles. Matter ಏನಿದೆ? ಸ್ಮಾಲ್ ಪಾರ್ಟಿಕಲ್ಸ್ ಇಂದ ಮಾಡಲ್ಪಟ್ಟಿದೆ. ಈಗಷ್ಟೇ ಹೇಳಿದ್ನಲ್ಲ, ವೆರಿ ಟಿನಿ ಪಾರ್ಟಿಕಲ್ಸ್. ಪ್ರೆಸೆನ್ಸ್ ಆಫ್ ಇಂಟರ್ಮಾಲಿಕ್ಯುಲರ್ ಸ್ಪೇಸ್ ಬಿಟ್ವೀನ್ ಪಾರ್ಟಿಕಲ್ಸ್. ಯಾವಾಗ್ಲೂ ಮಾಲಿಕ್ಯೂಲ್ಸ್ ಅಲ್ಲಿ ಇಲ್ಲಿ ಪಾರ್ಟಿಕಲ್ಸ್ ನಡುವೆ ಸ್ಪೇಸ್ ಇರುತ್ತೆ. ಇದೊಂದು ಪಾರ್ಟಿಕಲ್ ಇದೊಂದು ಪಾರ್ಟಿಕಲ್ ಅಂತ ಇಟ್ಕೊಳ್ರಿ, ಈ ತರ ಸ್ಪೇಸ್ ಇರುತ್ತೆ. ಪಾರ್ಟಿಕಲ್ಸ್ ಆರ್ ಇನ್ ಕಾನ್ಸ್ಟೆಂಟ್ ಮೋಷನ್. ಯಾವಾಗ್ಲೂ ಪಾರ್ಟಿಕಲ್ಸ್ ಕುತ್ಕೊಂಡಿರೋದಿಲ್ಲ. ದೇ ಆರ್ ಆಲ್ವೇಸ್ ಇನ್ ಕಾನ್ಸ್ಟೆಂಟ್ ಮೋಷನ್. ಆಸ್ ದರ್ ಈಸ್ ಇನ್ಕ್ರೀಸ್ ಇನ್ ಟೆಂಪರೇಚರ್, ದ ಕೈನೆಟಿಕ್ ಎನರ್ಜಿ ಇನ್ಕ್ರೀಸಸ್. ಈಗ ನಾವು ಟೆಂಪರೇಚರ್ ಅನ್ನ ಜಾಸ್ತಿ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಆ ಮೂವ್ಮೆಂಟ್ ಆಗ್ತಾ ಇರೋ ಪಾರ್ಟಿಕಲ್ಸ್ ಏನಿದೆ ಅದರದ್ದು ಕೈನೆಟಿಕ್ ಎನರ್ಜಿ ಕೂಡ ಜಾಸ್ತಿ ಆಗಿರುತ್ತೆ. ಅದಕ್ಕೆ ಎಲ್ಲಾದ್ರೂ ಫುಡ್ ಬಿಸಿ ಇದ್ರೆ ಅದ್ರ ಸ್ಮೆಲ್ ನಮ್ಗೆ ಬಹಳ ದೂರದವರೆಗೂ ಬರುತ್ತೆ. ಅದೇ ಫುಡ್ ತಂಪಾಗ್ಬಿಟ್ಟಿದ್ರೆ ಆ ಟೈಮಲ್ಲಿ ನಮ್ಗೆ ಫುಡ್ ಸ್ಮೆಲ್ ಬರ್ಬೇಕಂದ್ರೆ ಆ ಫುಡ್ ಹತ್ರ ಹೋದ್ರೆ ಮಾತ್ರ ಸ್ಮೆಲ್ ಬರುತ್ತೆ. ಯಾಕೆ? ಟೆಂಪರೇಚರ್ ಜಾಸ್ತಿ ಇದ್ದಾಗ ಪಾರ್ಟಿಕಲ್ಸ್ ಮೂವ್ಮೆಂಟ್ ಜಾಸ್ತಿ ಇರುತ್ತೆ. ಪಾರ್ಟಿಕಲ್ಸ್ ಅಟ್ರಾಕ್ಟ್ ಈಚ್ ಅದರ್. ಪಾರ್ಟಿಕಲ್ಸ್ ಒಂದನ್ನೊಂದು ಅಟ್ರಾಕ್ಟ್ ಮಾಡುತ್ತೆ. ಹೇಗ್ ಗೊತ್ತಾಗುತ್ತೆ ನಮ್ಗಿದು? ನೀವು ನೀರನ್ನ ಕಟ್ ಮಾಡಕ್ ಟ್ರೈ ಮಾಡ್ರಿ. ನೀರೇನ್ ಮಾಡುತ್ತೆ? ನೀವು ಈ ತರ ಕೈ ಹಾಕಿದ್ರೆ ಈ ಕಡೆಯಿಂದ ತಾನು ಜಾಯಿಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ? ಪಾರ್ಟಿಕಲ್ಸ್ ಅಟ್ರಾಕ್ಟ್ ಈಚ್ ಅದರ್. ದೀಸ್ ಆರ್ ಡಿಫರೆಂಟ್ ಪ್ರಾಪರ್ಟೀಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ particles of matter. Thank you.